ಈ ದಿನ ನಮ್ಮ ಇತಿಹಾಸದಲ್ಲಿ ಬಹುಕಾಲ ನೆನಪುಳಿಯುವಂತಹ ಒಂದು ದಿನ, ಯೋಗ ದಿನ. ಆಚರಣೆಗೆ ಬಂದದ್ದು ಒಂದು ಯೋಗ, ಸುಯೋಗ. ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಅವರು ಮಾಡಿದ ಒಂದು ಒಳ್ಳೆಯ ಕಾರ್ಯದಲ್ಲಿ ಇದು ಬಹು ಮುಖ್ಯವಾದದ್ದು. ವಿಶ್ವಸಂಸ್ಥೆಯಲ್ಲಿ ಯೋಗ ದಿನದ ಸೂಚನೆಯನ್ನು ಇಟ್ಟು 170ಕ್ಕೂ ಮಿಕ್ಕು ದೇಶಗಳು ಅದನ್ನು ಅನುಮೋದಿಸಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನವನ್ನು ಆಚರಿಸುವಂತಹ ಒಂದು ಕೆಲಸವನ್ನು ಆರಂಭಿಸಿದವು. ಯಾಕೆ ಜೂನ್ 21 ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಸೂರ್ಯನ ಬೆಳಕು ಅತಿ ಹೆಚ್ಚು ಸಮಯ ಸಿಗುವಂತಹ ದಿನ ಜೂನ್ 21. ಜೂನ್ 21ಕ್ಕೆ ಉತ್ತರಾಯಣ ಮುಗಿಯಿತು. ನಮ್ಮದು ಸನಾತನ ದೇಶ, ಸನಾತನ ಧರ್ಮ ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಲೆಕ್ಕಾಚಾರ ಉಂಟು, ಅದರ ಹಿಂದೆ ವಿಜ್ಞಾನ ಉಂಟು. ಅದು ವಾರ ಇರ್ಬೋದು, ಗಳಿಗೆ ಇರ್ಬೋದು, ತಿಂಗಳಿರ್ಬೋದು, ವರ್ಷ ಇರ್ಬೋದು, ಗೊತ್ತುಂಟು. ಮನ್ವಂತರವೇ ಇರ್ಬೋದು. ವರ್ಷವನ್ನು 2 ಭಾಗ ಮಾಡಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಮಾಡಿಕೊಂಡಿದ್ದಾರೆ. ಉತ್ತರಾಯಣದಲ್ಲಿ ಹಗಲು ಹೆಚ್ಚು, ದಕ್ಷಿಣಾಯನಕ್ಕೆ ಆಗುವಾಗ ರಾತ್ರಿ. ಇವತ್ತಿನಿಂದ ಮತ್ತೆ ದಕ್ಷಿಣಾಯನ ಆರಂಭ ಆಗುವುದು. ಉತ್ತರಾಯಣ ದೇವತೆಗಳ ಕಾಲಾಂತರು, ದಕ್ಷಿಣಾಯನ ರಾಕ್ಷಸರಿಗೆ ಕಾಲಾಂತರು ಒಂದು ಕಥೆಯು. ಈ ದಿವಸವನ್ನ ಹಗಲು ಹೆಚ್ಚಿರುವುದರಿಂದ ಅಂದರೆ ನಾವು ಸೂರ್ಯನ ಆರಾಧಕರು. ಸೂರ್ಯನೇ ನಮಗೆ ಮೊದಲ ದೇವರು. ಸೂರ್ಯನಿಂದಲೇ ನಮ್ಮ ಪ್ರಪಂಚ, ನಮ್ಮ ಜೀವ ಉತ್ಪತ್ತಿ, ಜೀವನ ನಡೆಯುವುದು ಅನ್ನುವ ಕಾರಣಕ್ಕಾಗಿ ನಾವು ಸನಾತನಿಗಳು ಸೂರ್ಯನನ್ನು ಆರಾಧಿಸ್ತೇವೆ. ಆದ್ದರಿಂದ ಯೋಗ ದಿವಸವು ಸೂರ್ಯನ ಬೆಳಕಿಗೆ ಕೊಡಿಕೊಳ್ಳುವಂತಹ ಒಂದು ದಿನ. ಏನು ಈ ಯೋಗಾಚರಣೆ ಅನ್ನುವುದು ಮೋದಿಯವರು ಆರಂಭಿಸಿದ್ದು ಅಲ್ಲ, ಪತಂಜಲಿ ಆರಂಭಿಸಿದ್ದು ಅಲ್ಲ. ನಿಮಗೆ ಗೊತ್ತಿದೆ, ಈಗಾಗಲೇ ಅದನ್ನು ಹೇಳಿದ್ದೀವಿ. ಸದಾಶಿವ ಸಮಾರಂಭ ಇದನ್ನು ಸದಾಶಿವ ಆರಂಭಿಸಿ. ಸದಾಶಿವ ಅಂತ ಹೇಳಿದ್ರೆ ಸದಾಶಿವ, ಶಿವ ಅಂದ್ರೆ ಮಂಗಲ, ಎಲ್ಲವನ್ನ ಒಳ್ಳೆಯದನ್ನು ಮಾಡುವಂತಹ ದೇವರನ್ನು ನಾವು ಸದಾಶಿವ ಅಂತ. ಆದರೆ ಅವನು ರುದ್ರನು ಹೌದು, ಸದಾಶಿವ ರುದ್ರೋ ದೇವತ. ಲಯವನ್ನು ಮಾಡುವುದು, ನಾಶ ಮಾಡುವುದು ಅವನು. ಆ ಸದಾಶಿವನೇ ಎಲ್ಲರೂ ಸುಖವಾಗಿ ಬದುಕಲಿಕ್ಕೆ ಹೇಳಿಕೊಟ್ಟಂತಹ ಒಂದು ನೀತಿ ಸಂಹಿತೆಯ, ಆಚಾರ ಕ್ರಮವು, ಬದುಕಿನ ಜೀವನ ರೀತಿಯ ಅದು ಯೋಗ. ಬೆಳೆದು ಮುಂದೆ ಬರುವಾಗ ನಾವು ಶ್ರೀರಾಮನ ಲಕ್ಷ್ಮಣ ನೀವು ಕೇಳಿರ್ಬೋದು. ಇಂದ್ರಜಿತುವನ್ನು ಕೊಲ್ಲಿಕ್ಕಾಗುವಾಗ ವಿಭೀಷಣ ಇರ್ತಾನೆ, 12 ವರ್ಷ ನಿದ್ರೆ ಮಾಡದವರು, ಆಹಾರ ಸೇವಿಸದವರು ಯಾರಾದರೂ ಇದ್ರೆ ಅವನಿಗೆ ಮಾತ್ರ ಇಂದ್ರಜಿತುವನ್ನು ಕೊಲ್ಲಬಹುದು. ಆಗ ಲಕ್ಷ್ಮಣ ಮುಂದೆ ಬರ್ತಾನೆ, ಅದು ನನಗೆ ಸಾಧ್ಯ ಉಂಟು, ನಿಮಗೆ ಸಾಧ್ಯ ಉಂಟಾ? 1 ದಿವಸ ಉಪವಾಸ ಇರಲಿಕ್ಕೆ, 2 ದಿವಸ ನಿದ್ರೆ ಮಾಡದಿರಲಿಕ್ಕೆ, ಯೋಗಾಭ್ಯಾಸ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. 3 ದಿವಸ ನಿದ್ರೆ ಬಾರದಿದ್ರೆ ಹುಚ್ಚಿಡಿತು. 2 ದಿವಸ ಊಟ ಸಿಗದೆ ಇದ್ರೆ ನಾವು ನಮಗೆ ಏನು ಸಿಗ್ತದೋ ಅದನ್ನೇ ತಿಂತೇವೆ. ಕಾಲು ಮಣ್ಣು, ಅದಕ್ಕೆ ಅಭ್ಯಾಸ ಬೇಕು. ಮುಂದೆ ನಾವು ದ್ವಾಪರ ಯುಗಕ್ಕೆ ಬಂದ್ರೆ ಅಲ್ಲಿ ಇನ್ನೊಬ್ಬ ಬರ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ. ಅವನು ಯೋಗೇಶ್ವರ. ಅವನು ಯೋಗದಿಂದ ಏನೆಲ್ಲ ಮಾಯೆಗಳನ್ನು ಮಾಡಿದ್ದಾನೆ. ಅವನ ಕೈಯಲ್ಲೇ ಚಕ್ರ ಗರಗರ ಅಂತ ನೀಡುತ್ತಿತ್ತಂತೆ. ನಾವು ಕೈ ಬರಲಿ ಹಿಡಿದ್ರೆ ಚಕ್ರ ತಿರುಗುತ್ತೆ, ಸ್ವಲ್ಪ ಹೊತ್ತಾಗ ಕೈ ನೋವಾಗ್ತದೆ ಕೆಳಗೆ. ಹೇಳಿದಲ್ಲಿಗೆ ಹೇಳಿದಾಗ ಬೇಕಾದಾಗೆ ಹೋಗ್ತಿದ್ದ. ಏನೆಲ್ಲ ವಿಶ್ವರೂಪ ದರ್ಶನ ಮಾಡಿದ್ದು ನಮಗೆ ಗೊತ್ತುಂಟು. ಅದು ಯೋಗದ ಸಾಧನೆ.
ಅವನು 18 ಅಧ್ಯಾಯಗಳಲ್ಲಿ ಭಗವದ್ಗೀತೆ ಅಂತ ಬರೆದಿದ್ದಾನೆ. ಒಂದೊಂದು ಅಧ್ಯಾಯ ಕೂಡ ಯೋಗವೇ. ಯೋಗದ ಬಗ್ಗೆ ತುಂಬ ಹೇಳಿದ್ದಾನೆ. ಮತ್ತು ಮುಂದಕ್ಕೆ ಬಂದಾಗ ಇತಿಹಾಸದಲ್ಲಿ ಕಾಲ ಬದಲಾಗುತ್ತಾ ಹೋಗ್ತು, ಒಳ್ಳೆಯದು ಕೆಟ್ಟದ್ದು ಬರ್ತಾ ಇದೆ. ಯೋಗದ ನಾಶ ಆಗ್ತದೆ, ಸಿಗುವುದಿಲ್ಲ ಎನ್ನುವಂತಾದ ಕಾಲಕ್ಕೆ ಪತಂಜಲಿ ಋಷಿಗಳು ಮತ್ತೆ ಅವುಗಳನ್ನೆಲ್ಲ ಸಂಗ್ರಹಿಸಿ ಒಟ್ಟುಗೂಡಿಸಿ ಯೋಗ ರಹಸ್ಯವನ್ನು ಬರೆಯುತ್ತಾರೆ. ಅದರಲ್ಲಿ ಅವರು 8 ಭಾಗ ಮಾಡಿಕೊಂಡಿದ್ದಾರೆ. ನಿಮಗೆ ಗೊತ್ತುಂಟು, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತೆಲ್ಲ ವಿಭಾಗ ಮಾಡಿದ್ದಾರೆ. ಅದು ಮುಂದುವರಿದು ಮತ್ತೆ ಇತ್ತೀಚಿನ ಕಾಲಘಟ್ಟದಲ್ಲಿ ಅಂದರೆ 1900ರ ಕಾಲಘಟ್ಟದಲ್ಲಿ ಮೈಸೂರು ಮಹಾರಾಜರ ಆಸ್ಥಾನ ವಿದ್ವಾಂಸರಾಗಿದ್ದಂತಹ BKS ಅಯ್ಯಂಗಾರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯೋಗವನ್ನು ಪ್ರಚಾರ ಮಾಡಿದರು. ಸುಮಾರು 100 ವರ್ಷಗಳ ಕಾಲ ಬದುಕಿದ್ದಾರೆ. ಪುಸ್ತಕವನ್ನೆಲ್ಲ ಬರೆದು ಎಲ್ಲರಿಗೆ ಯೋಗವನ್ನು ಕಲಿಸಿ ಪ್ರಸಿದ್ಧಿ ಮಾಡಿದರು. ಆಮೇಲಿನ ಕಾಲಕ್ಕೆ ಈಗ ಬಂದರೆ ನಮಗೆ ಗೊತ್ತುಂಟು, ಯೋಗ ಗುರು ಬಾಬಾ ರಾಮದೇವ್ ಹೇಗೆ ಬೇಕಾದರೂ ಯೋಗ ಮಾಡ್ತಾರೆ ಅವರು. ನೀವು ಟಿವಿಯಲ್ಲಿ ನೋಡಿರ್ಬೋದು, ಬೆಳಿಗ್ಗೆ ಎದ್ದು 5 ಗಂಟೆಗೆ ಟಿವಿ ಆಗಿದ್ರೆ ಅವರ ಚಾನಲಲ್ಲಿ ನೀವು ನೋಡ್ತೀವಿ. ಎಲ್ಲ ಆಸನಗಳನ್ನು ಈಗಲೂ ಲೀಲಾಜಾಲವಾಗಿ ಪ್ರದರ್ಶಿಸ್ತಾ ಯೋಗದ ರೋಲ್ ಮಾಡೆಲ್. ಈ ಎಲ್ಲ ವಿಚಾರಗಳನ್ನು ನೆನಪಲ್ಲಿ ಇಟ್ಟುಕೊಂಡೇ ಮೋದಿಯವರು ಯೋಗವನ್ನು ಜಾರಿಗೆ ತಂದರು. ಅದಕ್ಕೆ ಒಂದು ಪೂರ್ವ ಹಿನ್ನೆಲೆ ಉಂಟು. ಮೋದಿಯವರು RSSನ ಕಟ್ಟಾಳ. ನಿಮಗೆ RSS ಅಂತ ಕೇಳಿ ಗೊತ್ತುಂಟ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಒಂದು ಸಂಘಟನೆ ಉಂಟು. ದುಡ್ಡಿನ ಸಂಘಟನೆ ಇಲ್ಲ ಅದು. ಅದಕ್ಕೆ ಮೆಂಬರ್ಶಿಪ್ ಅಂತ ಇಲ್ಲ. ಸಾಯಂಕಾಲ 5 ಗಂಟೆಯಿಂದ 6 ಗಂಟೆಯವರೆಗೆ ನಿಮ್ಮ ಅಕ್ಕಗಳ ಇಲ್ಲಿ ಅದು ಇದ್ರೆ ಹೋಗಿ ನೋಡಿ, ಅಲ್ಲಿ ಸಂಘ ನಡೆಯುತ್ತದೆ ಅಂತ ಹೇಳ್ತಾರೆ. ಸಂಘದ 1ನೆಯ ವ್ಯಾಯಾಮ ಪದ್ಧತಿ ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರ, ಯೋಗಾಸನಗಳನ್ನು ಪ್ರದರ್ಶಿಸುವುದು. ಸಂಘದ ಆದರ್ಶ ಅಂತ ಹೇಳಿದ್ರೆ ನಮ್ಮ ದೇಶವನ್ನ ಪರಮ ವೈಭವಕ್ಕೆ ಕೊಂಡೋಗುವುದು. ಪರಮ ವೈಭವನ್ನೆಂದು ಮೇಟತ್ ಸ್ವರಾಷ್ಟ್ರಂ ಅಂತ ಹೇಳ್ತಾರೆ. ನಮ್ಮ ಸ್ವದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಮ ವೈಭವದಿಂದ ಎತ್ತು ನಿಲ್ಲಿಸುವುದು, ವಿಶ್ವಗುರುವನ್ನಾಗಿಸುವುದು ಅಂತ ಈಗ ಹೇಳ್ತಾರೆ. ಹಾಗೆ ಆಗಲಿಕ್ಕೆ ನಾವೆಲ್ಲರೂ ದೃಢಕಾಯರಾಗಿ, ದೃಢಚಿತ್ತರಾಗಿ, ಆರೋಗ್ಯವಂತರಾಗಿ ಬೆಳೆಯಬೇಕಿದ್ದರೆ ಒಂದು ಸುಲಭದ ಉಪಾಯ ಅಂತ ಹೇಳಿದ್ರೆ ಯೋಗ. ಅದಕ್ಕೆ ಬೇಕಾಗಿ ಸದ್ದಿಲ್ಲದೆ ಮೋದಿಯವರು ಮಾಡಿದ ಕೆಲಸ ಯೋಗ ದಿನಾಚರಣೆ. ಅದರಿಂದಾಗಿ ಇಡೀ ದೇಶದಲ್ಲಿ ಯೋಗದ ಪುನರುಜ್ಜೀವನ ನಡೆಯಿತು. ಯೋಗ ನಮ್ಮ ಮನೆಗಳಿಗೆ ಮತ್ತೆ ಬಂತು. ಹಾಗಾದ್ರೆ ಹಿಂದೆ ಇರಲಿಲ್ಲ, ಇತ್ತು, ನಮಗೆ ಮರೆತು ಹೋಗಿದೆ. ಕೂರ್ಮ ಪುಷ್ಕರ್ಷಿ ಆಸನೆ ವಿನಿಯೋಗ ಅಂತ ಹೇಳ್ತಾರೆ. ಯಾವ ಆಸನ? ಸೂರ್ಯ ನಮಸ್ಕಾರ. ಯಾವ ಆಸನ ಅಂತ ಹೇಳದಿರಲಿಕ್ಕೆ ಕಾರಣ ಏನು? ಎಲ್ಲರಿಗೂ ಗೊತ್ತು ಆಸನ ವಿನಿಯೋಗ ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರ ಮಾಡಬೇಕು. ಈಗ ನಾವು ಬಾಯಿಗೆ ಇರುವುದು ಮಾತ್ರ ಮಾಡಲಿಕ್ಕೆ ಮತ್ತೆ ನೆನಪು ಮಾಡಬೇಕು. ನೀವು ಸಂಧ್ಯಾವಂದನೆಯನ್ನು ಮಾಡುವಾಗ ಯೋಗವನ್ನು ಮಾಡಬೇಕು ಅಂತ ಅದರ ಅರ್ಥ. ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲದಲ್ಲಿ ಯೋಗವನ್ನು ನಮ್ಮ ದಿನಚರಿಯನ್ನಾಗಿ ಮಾಡಿಕೊಳ್ಳಬೇಕು. ನೀವೀಗ ಇಲ್ಲಿ ತುಂಬ ಯೋಗಾಸನಗಳನ್ನು ಪ್ರದರ್ಶಿಸಿದ್ದೀರಿ. ನಿಜವಾಗಿ ನಮ್ಮ ಸನಾತನದಲ್ಲಿ ಯೋಗ ಅಂತ ಹೇಳಿದ್ರೆ ಬರೀ ಯೋಗಾಸನಗಳು. ಯೋಗ ಅಂತ ಹೇಳಿದ್ರೆ ಒಟ್ಟು ಸೇರಿಸುವುದು. ಯಾವುದನ್ನು ಒಟ್ಟು ಸೇರಿಸುವುದು? ನಮ್ಮನ್ನ ದೇವರೊಂದಿಗೆ ಒಟ್ಟು ಸೇರಿಸುವುದು. ಅದನ್ನ ಶಂಕರಾಚಾರ್ಯರು ಹೇಳ್ತಾರೆ. ನಮ್ಮ ಶರೀರದ ಒಳಗೊಬ್ಬ ದೇವರಿದ್ದಾರೆ, ಹೊರಗೆ ಒಬ್ಬ, ಇಡೀ ಪ್ರಪಂಚಕ್ಕೆ ಒಬ್ಬ ದೇವರಿದ್ದಾರೆ, ಅವನನ್ನು ಪರಮಾತ್ಮ. ಆ ಪರಮಾತ್ಮನೊಳಗೆ ನಮ್ಮೊಳಗಿರುವಂತಹ ದೇವರನ್ನ ನನಗೆ ಆತ್ಮ ಅಂತ ಹೇಳ್ತಾರೆ. ಈ ಆತ್ಮನನ್ನು ಪರಮಾತ್ಮನ ಜೊತೆಗೆ ಸೇರಿಸುವಂತಹದ್ದೇ ಯೋಗ. ಹಾಗೆ ಸೇರಿಸಲಿಕ್ಕೆ ನಮಗೆ ಆದರೆ ಅದು ಸುಯೋಗ. ನಮ್ಮ ಋಷಿ ಮುನಿಗಳೆಲ್ಲ ವೇದಗಳಲ್ಲಿ, ಅರಣ್ಯಕಗಳಲ್ಲಿ, ಉಪನಿಷತ್ತುಗಳಲ್ಲಿ
ಹೇಳಿದ್ದು ಇದೇ ವಿಚಾರ. ನಾವು ಹೇಗೆ ದೇವರಾಗುವುದು? ಅದು ಯೋಗಾಸನದಲ್ಲಿ ನಿಲ್ಲಬಾರದು. ನಮ್ಮ ದಿನನಿತ್ಯದ ಕೆಲಸಗಳು ನಾವು ಪ್ರತಿದಿನ ಮಾಡುವಾಗ ಯೋಗದಿಂದ ಅಂದರೆ ಯೋಗಾಸನದಿಂದ ಆರಂಭಿಸಬೇಕು, ಯೋಗದಲ್ಲಿ ಕೊನೆಯಾಗಬೇಕು. ಯಾವ ಯೋಗ? ಬೇಂದ್ರೆ ಅವರು ಹೇಳ್ತಾರೆ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನ, ಎನಗೆ ಏಕೆ ಭಾರತ. ನಮಗೆ ನಿದ್ದೆ ಬರುವಾಗ ಮರಣದ ಹಾಗೆ ಮತ್ತೇನು ಗೊತ್ತಾಗುವುದಿಲ್ಲ. ಒಂದು ದಿನಕ್ಕೆ ನಾವು 70,000ದಿಂದ 90,000 ಯೋಚನೆಗಳನ್ನು ಮಾಡ್ತೇವೆ. ಅದರಲ್ಲಿ ಎಷ್ಟು ನೆನಪಿರ್ತದೆ, ಎಷ್ಟು ಉಳಿಯುತ್ತದೆ, ಎಷ್ಟು ನಾಳೆಗೆ ಉಂಟು ಗೊತ್ತಿಲ್ಲ. ಇದನ್ನು ನಾವು ಉಳಿಸಿಕೊಳ್ಳಬೇಕಾದ್ರೆ ಮತ್ತು ಅಳಿಸಿಕೊಳ್ಳಬೇಕಾದ್ರೆ, ಅಳಿಸಿಕೊಳ್ಳುವುದು ಯಾಕೆ? ನಮ್ಮೆಲ್ಲ ನೆನಪುಗಳು ನಮಗೆ ಉಳಿದ್ರೆ ನಾಳೆ ನಮಗೆ ತಲೆ ಹುಚ್ಚಾಗ್ತದೆ. ಅದು ಉಳಿಲಿಕ್ಕೆ ಬಾರದು, ನಿದ್ರೆ ಮಾಡೋದು ಬರ್ತದೆ. ನಮಗೆ ಯಾವುದು ಬೇಕು ಆ ನೆನಪುಗಳಷ್ಟೇ ಉಳಿಬೇಕು. ನಾವು ಪಾಠವನ್ನು ಕಲಿತಾಗ ಆ ಪಾಠ ನಮ್ಮ ಮನಸ್ಸಲ್ಲಿ ಉಳಿಬೇಕು. ಅದು ಕೆಟ್ಟ ಪಾಠ ಆದರೆ ಅದು ಮರೆಯಬೇಕು. ಒಳ್ಳೆಯದನ್ನು ಉಳಿಸಿಕೊಂಡು ಕೆಟ್ಟದನ್ನು ಅಳಿಸಿಕೊಂಡು ನಾವು ಕಲಿಯುವುದು, ನಾವು ಬೆಳೆಯುವುದು, ಅದು ಕಲಿಕೆ, ಅದು ಜ್ಞಾನದ ಸಂಗ್ರಹ. ಜ್ಞಾನದ ಮಾತ್ರ ಸಂಗ್ರಹ ಆಗುವುದು ಹೇಗೆ? ನಮಗೆ ಶರೀರದಲ್ಲಿ ಪಂಚೇಂದ್ರಿಯಗಳು, ಈ ಪಂಚೇಂದ್ರಿಯಗಳು ನಮ್ಮ ಪ್ರಕೃತಿಯಲ್ಲಿರುವ ಪಂಚಭೂತಗಳ ಪ್ರಭಾವದಿಂದ ಆಗುತ್ತದೆ. ಈ ಪಂಚಭೂತಗಳಿಗೆ ಒಂದೊಂದು ಗುಣ ಉಂಟು. ಅದು ಬಿಸಿ ಇರ್ಬೋದು, ಅದು ಹರಿಯುವುದಿರ್ಬೋದು, ಅದು ತಣ್ಣಗಿರುವುದಿರ್ಬೋದು, ಅದು ಪ್ರಕಾಶವನ್ನವಾಗಿರ್ಬೋದು. ಗೊತ್ತುಂಟಲ್ಲ ನಮಗೆ, ಭೂಮಿ ಉಂಟು, ನೀರು ಉಂಟು, ತೇಜಸ್ಸುಂಟು, ಆಕಾಶ ಉಂಟು, ಅದಿಲ್ಲ ಉಂಟು. ಈ ಎಲ್ಲ ಗುಣಗಳನ್ನು ಸ್ವೀಕರಿಸಿದ ನಮ್ಮ ಶರೀರ ಆ ಎಲ್ಲ ಗುಣಗಳನ್ನು ಕಂಟ್ರೋಲ್ ಮಾಡಿಕೊಂಡು ಸಮತೋಲನದಲ್ಲಿ ಇಟ್ಟು ನಮ್ಮ ಅಹಮ್ಮನ್ನು ಮತ್ತು ನಮ್ಮ ಇಮೋಷನ್ ಸಮತೂಕದಲ್ಲಿ ಇಟ್ಟುಕೊಂಡು ನಾವು ಜೀವನವನ್ನು ಸಾಧಿಸುವ ಹಾಗೆ ಮಾಡುವಂತಹದ್ದೇ ಯೋಗ. ಅಂದರೆ ನೀವು ಇನ್ನೂ ದೊಡ್ಡವರಾಗುತ್ತಿದ್ದ ಹಾಗೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ವಿಚಾರಗಳು, ಗೊಂದಲಗಳು, ರೋಷ, ಆವೇಶ, ಉದ್ವೇಗ, ಕೋಪ, ದುಃಖ ಇದೆಲ್ಲ ಬರ್ತಾ ಇರ್ತದೆ. ಅದನ್ನು ಮ್ಯಾನೇಜ್ ಮಾಡುವುದು ಹೇಗೆ? ಅದನ್ನು ಸರಿತೂಗಿಸುವುದು ಹೇಗೆ? ಎಷ್ಟೋ ಸರಿ ನಮಗೆ ಹತ್ತಿರ ಕೊಡ್ತಾವನಿಗೆ ಒಂದು ಚುಟ್ಟು ಬೇಕಂತ ಆಗ್ತದೆ, ಹತ್ತಿರ ಕೊಡ್ತವರ ಹತ್ರ ಮಾತನಾಡಬೇಕು ಅಂತ ಆಗ್ತದೆ. ಆದರೆ ಸಭೆಯಲ್ಲಿ ಕೂತುಕೊಂಡಾಗ ಮಾತನಾಡಬಾರದಲ್ಲ, ಮಾತನ್ನ ನಿಯಂತ್ರಿಸುವುದು ಹೇಗೆ? ಅದಕ್ಕಿಯೂ ಯೋಗ ಅಭ್ಯಾಸ ಬೇಕು. ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವುದಕ್ಕೆ ನಮಗೆ ಅಭ್ಯಾಸ ಮಾಡುವುದೇ ಯೋಗ. ಆದ್ದರಿಂದ ನೀವೆಲ್ಲ ನಿತ್ಯ ಯೋಗಾಭ್ಯಾಸಿಗಳಾಗಬೇಕು. ಶ್ರೀಕೃಷ್ಣ ಹೇಳಿದ, ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಅಥವಾ ನಮ್ಮೆಲ್ಲ ಆಚಾರ್ಯ ಪರಂಪರೆಯವರು ಹೇಳಿದಾಗೆ, ಅಥವಾ ಸನಾತನ ಧರ್ಮದಲ್ಲಿ ಹೇಳಿದ ಹಾಗೆ ಯೋಗವನ್ನು ನಮ್ಮ ಜೀವನದ ಭಾಗವಾಗಿ ನಾವೆಲ್ಲರೂ ಕೂಡ ಯೋಗೇಶ್ವರರಾಗಬೇಕು. ನಾವೆಲ್ಲರೂ ದೇವರ ಹಾಗೆ ಮಕ್ಕಳನ್ನು ನಾವು ದೇವರ ಮಕ್ಕಳು ಅಂತ ಹೇಳುವುದು, ದೇವರ ಪುಣ್ಯ ಅಂತ ಹೇಳುವಾಗ ನೀವೆಲ್ಲ ಆ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡು ಭಾರತದ ಸತ್ಪ್ರಜೆಗಳಾಗಬೇಕು ಅಂತ ನಿಮಗೆಲ್ಲ ಶುಭಾಶಯವನ್ನು, ಆಶೀರ್ವಾದವನ್ನು ಹಾರೈಸ್ತಾ ಇರ್ತೇನೆ. ಅದರ ಜೊತೆಗೆ ಈ ದಿವಸ ಇಲ್ಲಿ ನನ್ನನ್ನು ಬರಲಿಕ್ಕೆ ಹೇಳಿ ನಿಮ್ಮೊಟ್ಟಿಗೆ ಈ ಒಂದಿಷ್ಟು ಹೊತ್ತನ್ನು ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ವ್ಯವಸ್ಥಾಪಕ ಮಂಡಲಕ್ಕೆ, ಅಧ್ಯಾಪಕರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಮ್ಮ ಯೋಗವನ್ನೆಲ್ಲ ನೋಡಿದಾಗ ನನಗೆ ಮಾತನಾಡಲಿಕ್ಕೆ ಮರ್ತೋಗಿ, ನಾನು ನೋಡ್ತೇನೆ, ನೋಡುವುದಿಲ್ಲ ಅಂತಲ್ಲ, ಆದರೆ ಇಷ್ಟು ಶಿಸ್ತುಬದ್ಧವಾಗಿ ಸಣ್ಣ ಕ್ಲಾಸಿನಿಂದ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನೀವು ವಿವಿಧ ರೀತಿಯ ಯೋಗಾಸನಗಳನ್ನು ಪ್ರದರ್ಶಿಸಿದ್ದೀರಿ. ನಾನು ನೋಡ್ತಾ ಇದ್ದೆ, ಯಾರು ಬೀಳ್ತಾರೆ, ಯಾರ ಸ್ಟೆಪ್ ತಪ್ಪುತ್ತದೆ ಅಂತ. ಬಹುಶಃ ಎಲ್ಲೋ ಒಬ್ಬರನ್ನು ಬಿಟ್ಟರೆ
ಒಬ್ಬಳು ಹುಡುಗಿ ಒಂದು ಸ್ವಲ್ಪ ಗೊಂದಲವನ್ನು ಮಾಡಿಕೊಂಡಿದ್ದಾಳೆ. ಅವಳಿಗೆ ಅವಳ ಜಡೆ ನೋವಾಯಿತು ಅಂತ ಕಾಣ್ತದೆ. ಅದು ಬಿಟ್ಟರೆ ನೀವು ಅಷ್ಟು ಹೊತ್ತಿನಲ್ಲಿ ಬಹಳ ಸುಂದರವಾಗಿ ಅದನ್ನು ಪ್ರದರ್ಶಿಸಿದ್ದೀರಿ. ಈ ಏಕಾಗ್ರತೆ ನಿಮಗೆ ಎಲ್ಲಿಂದ ಬಂತು? ಏಕಾಗ್ರತೆ ಅಂತ ಹೇಳಿದ್ರೆ ನಾವು ಒಂದು ಕೆಲಸವನ್ನು ಮಾಡುವಾಗ ಅದೇ ಕೆಲಸದಲ್ಲಿ ತಲ್ಲೀನರಾಗಿರುವಾಗ. ನಾನು ಹೇಳ್ತೇನೆ, ಮನಸ್ಸಿಗೆ 70,000 ಯೋಚನೆ ಬರ್ತದೆ ಅಂತೇಳಿ. ರಾವಣನಿಗೆ 10 ತಲೆ ಇತ್ತು ಅಂತ ಹೇಳ್ತಾರೆ. 10 ತಲೆ ಅಂತ ಹೇಳಿದ್ರೆ ಅವನಿಗೆ 10 ತಲೆ ಭೌತಿಕವಾಗಿ ಇತ್ತು ಅಂತ ಅರ್ಥಲ್ಲ, 10 ಕಡೆಗಳಿಗೆ ಅವನ ಯೋಚನೆ ಹೋಗ್ತಿತ್ತು. ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ನಿಮಗೆ ಬರ್ತದಲ್ಲ, ನೀವು ಏಕಕಾಲದಲ್ಲಿ ಹಲವು ವಿಧವಾಗಿ ಯೋಚನೆ ಮಾಡಲಿಕ್ಕೆ ತಾಕತ್ತಿರುವುದು. ಆಗ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಒಂದೇ ಯೋಚನೆಯಲ್ಲಿ ನೀವು ದೃಢಗೊಳಿಸಿದರೆ ಮಾತ್ರ ನಿಮ್ಮ ಕಲಿಕೆ ಸ್ಪೀಡ್ ಆಗ್ತದೆ. ಈ ಯೋಗ ನಿಮ್ಮ ಕಲಿಕೆಯನ್ನು ಸ್ಪೀಡ್ ಮಾಡುತ್ತೆ. ಇಲ್ಲಿ ನೀವು ಕಲಿತದ್ದು ಇದು ಕ್ರೀಡೆಯ ಹಾಗಿದ್ರು, ಇದು ಆಟವಾಗಿ ನೀವು ಆಡ್ತಾ ಹೋಗಿದ್ದೀರಿ. ನಿಮ್ಗೆ ಇದರ ಭಾರ ಕಷ್ಟ ಗೊತ್ತೇ ಆಗಲಿ, ಆದರೆ ಇದರ ಲಾಭ ಅಲ್ಲಿ ಆಗ್ತದೆ. ಯಾಕೆ? ನಾವು ಕಲಿಬೇಕಿದ್ರೆ ಒಂದು ವಿಷಯವನ್ನು ನೋಡಬೇಕು, ಕೇಳಬೇಕು, ಗ್ರಹಿಸಬೇಕು, ಅನುಭವಿಸಬೇಕು. ಜ್ಞಾನವನ್ನು ಮೊದಲು ಸಂಗ್ರಹಿಸಿಕೊಳ್ಬೇಕು. ಒಂದು ಮರ ಉಂಟು ಅಂತ ಇಟ್ಟುಕೊಳ್ಳಿ, ಆ ಮರದ ಚಿತ್ರ ನಮ್ಮ ಕಣ್ಣೆದುರಿಗೆ ಬಂತು. ನಾನು ಮರವನ್ನು ಮುಂದುವರಿಸಿ ಮಾವಿನ ಮರ ಅಂತ ಹೇಳ್ತೇನೆ. ಆಗ ನಿಮಗೆ ಮಾವಿನ ಮರ, ಅದರ ಎಲೆ, ಅದರ ಹೂವು, ಅದರ ಕಾಯಿ, ಅದರ ಹಣ್ಣು ಕಣ್ಣಿಗೆ ಬರ್ತದೆ. ಆಗ ಮಾವಿನ ಹಣ್ಣಿನ ರುಚಿಯೂ ಬಾಯಿಗೆ ಬರ್ತದೆ. ಅದನ್ನು ಕಳೆದ ವರ್ಷದಿಂದ ಅದರ ನೆನಪು ಬರ್ತದೆ. ಅದನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಅಂತ ಕರೀತೀವಿ. ಈ ವರ್ಷ ನೀವೊಂದು ಮಾವಿನ ಗಿಡ ನೆಟ್ಟು ಅದಕ್ಕೆ ನೀರು ಪೋಷಿಸಿ ಬೆಳೆದು ಇನ್ನು 10 ವರ್ಷಗಳದ್ದು ಹಣ್ಣಾದಾಗ ನೀವೇ ಕೊಯ್ದು ತಿನ್ನುವಾಗ ಅದರ ಅಪ್ಲಿಕೇಶನ್ ಅದು ನಾವು ಜ್ಞಾನವನ್ನು ಸಂಗ್ರಹಿಸುವ ದಿನ ದಿನವೂ ಹೊಸ ಹೊಸ ಜ್ಞಾನವನ್ನು ಸಂಗ್ರಹಿಸುತ್ತಾ ಭಾರತದ ಸಂಪತ್ತಾಗಿ ನೀವು ಬೆಳೆಯಿರಿ. ನಿಮಗೆ ಎಲ್ಲ ರೀತಿಯ ಶುಭವನ್ನು ಆ ಯೋಗಾಚಾರ್ಯ ಶ್ರೀಕೃಷ್ಣನು, ಯೋಗಾಚಾರ್ಯ ಪತಂಜಲಿಯು ಅನುಗ್ರಹಿಸಲಿ ಅಂತ ಪರಮಾತ್ಮನಲ್ಲಿ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೆ ಶುಭವಾಗಲಿ. ಭಾರತ ಮಾತಾ ಕಿ ಜೈ.